ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಚೈತ್ರ ಯೂಟ್ಯೂಬ್ ಚಾನಲ್. ಸೊ ಸುಮ್ಮನೆ ಇವತ್ತು ಟೈಮ್ ಪಾಸ್ ಮಾಡೋಣ ಅಂತ ನೋಡ್ತಿದ್ವಿ. ಏನು ಟೈಮ್ ಪಾಸ್ ಮಾಡೋಕ್ಕೆ ಏನೂ ಇಲ್ಲ. ಸೊ ಅದಕ್ಕೆ ಒಂದು ಯೂಟ್ಯೂಬ್ ವಿಡಿಯೋ ಮಾಡೋಣ ಅಂತ, ಒಂದು ಬ್ಲಾಗ್ ಮಾಡೋಣ ಅಂತ ಬನ್ನಿ. ನಮ್ಮ ಗಾರ್ಡನಿಂಗ್ ತೋರಿಸೋಣ ಅಂತ ಹೊರಟಿದ್ದೀನಿ. ಬನ್ನಿ, ಏನೇನು ಬೆಳೆಸಿದ್ದೀನಿ, ಏನೇನು ಇದೆ ಇವತ್ತು ನೋಡಿ. ಇದು ನೆಲ್ಲಿಕಾಯಿ ಮರ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ. ಎಲ್ಲ ಕಡೆ ನೆಲ್ಲಿಕಾಯಿ ಹುಳಿ ಇದ್ದರೆ ಇಲ್ಲಿ ಸ್ವಲ್ಪ ಸ್ವೀಟ್ ಇರುತ್ತೆ, ಚೆನ್ನಾಗಿರುತ್ತೆ ಇದು. ನನಗಂತೂ ತುಂಬ ನೆಲ್ಲಿಕಾಯಿ ಅಂದರೆ ಇಷ್ಟ ಅಪ್ಪ. ಬಾಯಲ್ಲಿ ನೀರು ಬರ್ತಾ ಇದೆ. ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ಎಷ್ಟು ತೊಳೆ ಮಾತ್ರ ತುಂಬ ದಪ್ಪ ಇರುತ್ತೆ, ಒಳ್ಳೆ ಸೈಜ್ ಇರುತ್ತೆ. ನಾನು ನಿಮಗೆ ಹಲಸಿನ ಹಣ್ಣನ್ನ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೇಗಿರುತ್ತೆ ಅಂತ. ಟೇಸ್ಟ್ ಮಾತ್ರ ಸೂಪರ್, ಅಲ್ಟಿಮೇಟ್. ಇವಾಗ ಬಾಳೆ ಗಿಡ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಬಾಳೆ ಗಿಡ ಹಾಕಿದ್ದೀವಿ, ನಮ್ಮ ಮಾವ ಹಾಕಿರೋದು. ಇವಾಗ ಬೆಳೀತಾ ಇದೆ, ಇನ್ನೂ ಬಂದಿಲ್ಲ, ಹಣ್ಣು ಬಂದಿಲ್ಲ, ಬಾಳೆಹಣ್ಣು ಬಂದಿಲ್ಲ. ಇದು ಚಕ್ಕೋತ ಮರ ಅಂತ. ಇದು ಹೇಗಿರುತ್ತೆ ಹಣ್ಣು ಅಂದರೆ, ಸ್ವಲ್ಪ ಕಿತ್ತಳೆ ಹಣ್ಣು ಮತ್ತು ಮೂಸಂಬಿ ಮಿಕ್ಸ್ ಮಾಡಿ ಮಾತ್ರ ಸ್ವೀಟ್ ಆ್ಯಂಡ್ ಮೈಲ್ಡ್ ಹುಳಿ ಇರುತ್ತೆ. ಉಪ್ಪು ಖಾರ ಹಾಕೊಂಡು ತಿಂದರೆ ಮಾತ್ರ ಟೇಸ್ಟ್ ವೈಸ್ ಸೂಪರ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಇದು ನೋಡಿ, ಸಪೋಟ ಮರ. ಬಟ್ ಇದು ಸೀಸನ್ ಇಲ್ಲ, ಸಪೋಟ ಅಂತ ಬಿಟ್ಟಿಲ್ಲ. ಬಟ್ ಬಿಟ್ಟರೆ ಮಾತ್ರ ತುಂಬ ಮರ ತುಂಬ ಇರುತ್ತೆ. ಇಲ್ಲಿ ನೋಡಿ, ತರಕಾರಿ, ಮೆಣಸಿನ್ಕಾಯಿ, ಫ್ಲವರ್ಸ್ ಗಿಡ ಎಲ್ಲನೂ ಹಾಕಿದ್ದೀವಿ. ಸೊ ಇದು ಬೇರೆ ಕಡೆ ನಾವು ತಗೊಂಡ್ಬಂದು ತಿನ್ನೋದಕ್ಕಿಂತ ಓನಾಗಿ ಬೆಳೆಸಿ ತಿಂದರೆ ಅದು ತುಂಬ ಹೆಲ್ತ್ಗೂ ಒಳ್ಳೆಯದು ಮತ್ತು ನ್ಯಾಚುರಲ್ ಆಗೋ ಇರುತ್ತೆ.
ಇದು ನಮ್ಮದು ಗಾರ್ಡನಿಂಗ್ ನಾನು ಸಿಂಪಲಾಗೆ ಒಂದು ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಿಮಗಿದು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.